ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿಜವಾದ ರೊಮ್ಯಾನ್ಸ್ ಲೌಡ್ ಆಗಿರಲ್ಲ. ಕಿವಿಯಲ್ಲಿ ನಿಧಾನವಾಗಿ ಹೇಳಿದ ಒಂದು ಮಾತು ಕೂಡ ಹೃದಯವನ್ನು ವೇಗವಾಗಿ ತಡುಕಾಡುವಂತೆ ಮಾಡಬಹುದು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ರಾತ್ರಿ ತುಂಬಾ ಸೈಲೆಂಟ್ ಆಗಿತ್ತು. ಹೊರಗೆ ಮಳೆ ನಿಧಾನವಾಗಿ ಸುರಿಯುತ್ತಿತ್ತು. ರೂಮ್ನಲ್ಲಿ ಎಲ್ಲೋ ಡಿಮ್ ಲೈಟ್ ಮಾತ್ರ ಆನ್ ಆಗಿತ್ತು. ನೈನಾ ಮಿರರ್ ಮುಂದೆ ನಿಂತು ತನ್ನ ಇಯರಿಂಗ್ಸ್ ಅನ್ನ ರಿಮೂವ್ ಮಾಡ್ತಾ ಇದ್ದ. ಗಂಡ ಕರಣ್ ಬೆಡ್ ಮೇಲೆ ಕುಳಿತು ಅವಳನ್ನೇ ನೋಡ್ತಿದ್ದ. ಅವಳು ಹೇಳಿದ್ಲು, ಹೀಗೆ ನೋಡ್ಬೇಡಿ ಎಂದು. ಏನ್ ಮಾಡೋದು, ಕಣ್ಣು ತಡ್ಕೊಳಲ್ವಲ್ಲ ಅಂತ ಕರಣ್ ಹೇಳಿದ. ನೈನಾ ನಾಚಿಕೆಯಿಂದ ಸ್ಮೈಲ್ ಮಾಡಿದ. ಅವಳು ನಿಧಾನವಾಗಿ ಬೆಡ್ ಕಡೆ ಬಂದ್ಲು. ಕರಣ್ ಅವಳ ಕೈ ಹಿಡಿದು ತನ್ನ ಹತ್ತಿರಕ್ಕೆ ಕರೆದುಕೊಂಡ. ಇಷ್ಟು ನರ್ವಸ್ ಯಾಕೆ ಎಂದು ಸಾಫ್ಟ್ ಆಗಿ ಕೇಳಿದ. ಅವಳು ಹೇಳಿದ್ಲು, ನೀವು ಹೀಗೆ ರೊಮ್ಯಾಂಟಿಕ್ ಆಗಿ ಮಾತಾಡಿದ್ರೆ ನನಗೆ ಹಾರ್ಟ್ ಬೀಟ್ ಕಂಟ್ರೋಲ್ ಆಗಲ್ಲ ಎಂದು. ಕರಣ್ ನಗುವಿನಿಂದ ಮತ್ತೆ ಮಾತಾಡಿದ. ಆಗ ಇವತ್ತು ಹೋಲ್ ನೈಟ್ ಟೀಸ್ ಮಾಡ್ತಾ ಇರ್ತೀನಿ. ನೈನಾ ಕ್ಯೂಟ್ ಆಗಿ ಅವನ ಶೋಲ್ಡರ್ ಮೇಲೆ ಹೊಡೆದ್ಲು. ಬ್ಯಾಡ್ ಬಾಯ್. ಕರಣ್ ಸಡನ್ಲಿ ಅವಳ ಕಿವಿಯ ಮೇಲೆ ಹತ್ತಿರ ಬಾಗಿ ನಿಧಾನವಾಗಿ ಹೇಳಿದ, ಇವತ್ತು ನೀನು ತುಂಬಾ ಚೆನ್ನಾಗಿ ಕಾಣುತ್ತಿದ್ಯಾ. ಆ ಬೆಚ್ಚಗಿನ ಮಾತು ಕೇಳಿದ ಕ್ಷಣ ನೈನಾಗೆ ಉಸಿರೇ ನಿಂತಂತೆ ಅನಿಸಿತು. ಅವಳು ತಕ್ಷಣ ಕಣ್ಣು ಮುಚ್ಚಿಕೊಂಡಳು. ಕರಣ್, ಹೀಗೆ ಹತ್ತಿರ ಬಂದ್ರೆ ನನಗೆ ಮಾತಾಡೋಕ್ಕೂ ಆಗಲ್ಲ ಅಂತ ಹೇಳಿದ. ಕರಣ್ ನಗುತ್ತಾ ಅವಳ ಕೆನ್ನೆಯನ್ನ ಹಿಂಡಿದ. ಆಗ ಮಾತಾಡ್ಬೇಡ. ಹೊರಗೆ ಗುಡುಗು ಮಿಂಚು, ಒಳಗೆ ರೊಮ್ಯಾಂಟಿಕ್ ಸೈಲೆನ್ಸ್. ಕರಣ್ ನಿಧಾನವಾಗಿ ಅವಳ ಕೂದಲನ್ನ ಸೈಡ್ಗೆ ಸರಿಸಿದ. ಅವಳ ಕೆನ್ನೆ ಮೇಲೆ ಬೆರಳು ಟಚ್ ಆದ ಕ್ಷಣ ನೈನಾ ಕಂಪ್ಲೀಟ್ಲಿ ನಾಚಿಕೆಯಿಂದ ಕೂತು ಬಿಟ್ಟಳು. ಇವಾಗ್ಲೂ ನಿನ್ಗೆ ನರ್ವಸ್ ಆಗ್ತಿದ್ಯಾ ಅಂತ ಕರಣ್ ಕೇಳಿದ. ಅವಳು ತಲೆ ಆಡಿಸಿದಳು ಸ್ವಲ್ಪ. ಕರಣ್ ನಿಧಾನವಾಗಿ ಅವಳ ಹಣೆಯ ಮೇಲೆ ಕಿಸ್ ಮಾಡಿದ. ರಿಲ್ಯಾಕ್ಸ್ ಬೇಬಿ, ನಿನ್ನ ಬ್ಲಶ್ ನೋಡೋದ್ರಲ್ಲೇ ನನಗೆ ಅರ್ಧ ಖುಷಿ ಸಿಗ್ತಾ ಇದೆ. ಆ ರಾತ್ರಿ ಹೊರಗೆ ಮಳೆ ಸುರಿಯುತ್ತಿತ್ತು. ಆದರೆ ರೂಮ್ ಒಳಗೆ ಇಬ್ಬರ ಪ್ರೀತಿ ನಿಧಾನವಾಗಿ ಇನ್ನೂ ಹೆಚ್ಚಾಯಿತು. ಅವರಿಬ್ಬರು ಈಗ ಇಬ್ಬರಲ್ಲ ಒಬ್ಬರಾದರು. ಈ ರೊಮ್ಯಾಂಟಿಕ್ ಪ್ರೇಮ ಕಥೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ಇಷ್ಟೊತ್ತು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.